ಮೌಲ್ಯವನ್ನು ಸೇರಿಸುವ ಮೂಲಕ ಯಾರಾದರೂ ನಿಮ್ಮ ಜೀವನವನ್ನು ಸುಧಾರಿಸಿದರೆ ಅವರಿಗೆ ಧನ್ಯವಾದಗಳನ್ನು ಹೇಳಲು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಕಿರುಚಿ ನಮ್ಮ ದುಃಖ ಹೇಳಿ ಜೋಕರ್ ಆಗುವುದಕ್ಕಿಂತ ನಾವೇ ಅತ್ತು ಬೂದಿಯಾಗಿ ಹೋಗುವುದು ಒಳ್ಳೆಯದು. ಏಕೆಂದರೆ ಇಲ್ಲಿ ಯಾರೂ ಕೂಡ ನಮ್ಮ ಭಾವನೆಗಳಿಗೆ ಸ್ಪಂದಿಸುವಂತಹ ಕೆಲಸವನ್ನು ಮಾಡುವುದಕ್ಕೆ ಹೋಗುವುದೇ ಇಲ್ಲ. ಒಂದು ವೇಳೆ ನಮ್ಮ ಭಾವನೆಗಳಿಗೆ ಯಾರಾದರೂ ಸ್ಪಂದಿಸುವಂತಹ ಕೆಲಸವನ್ನು ಮಾಡಿದರೆ ಎಂದಿಗೂ ಕೂಡ ಅಂಥವರನ್ನು ಮರೆಯುವುದಕ್ಕೆ ಹೋಗಲೇಬಾರದು. ಒಬ್ಬ ತಪ್ಪಾದ ವ್ಯಕ್ತಿಯೊಂದಿಗೆ ಇದ್ದಾಗ ದುಃಖ, ನೀವು ಒಂಟಿಯಾಗಿ ಇದ್ದಾಗ ಇರುವುದಿಲ್ಲ. ಕೆಲವೊಮ್ಮೆ ಶುಭ ಸಮಾಚಾರಗಳನ್ನು ನಿಮ್ಮಷ್ಟಕ್ಕೆ ಸೀಮಿತವಾಗಿರಿಸಿ. ಏಕೆಂದರೆ ಇದರಿಂದ ಎಲ್ಲರೂ ಕೂಡ ಅಷ್ಟು ಸಂತೋಷ ಪಡುವುದಿಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಏಕೆಂದರೆ ಬೇರೆಯವರ ಬೆಳವಣಿಗೆಯನ್ನು ನೋಡಿದ ತಕ್ಷಣ ಹೊಟ್ಟೆ ಕಿಚ್ಚು ಪಡುವಂತಹ ಜನರು ಅಂತಹ ಒಂದು ಬೆಳವಣಿಗೆಯನ್ನು ನೋಡಿದ ತಕ್ಷಣ ಸಂತೋಷ ಪಡುತ್ತಾರೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಜೀವನದಲ್ಲಿ ಎಷ್ಟು ಬ್ಯುಸಿಯಾಗಿ ಅಂದರೆ ಜೀವನದಲ್ಲಿ ದುಃಖ, ದ್ವೇಷ, ಪಶ್ಚಾತ್ತಾಪ, ಭಯ ಇವುಗಳಿಗೆ ಸಮಯವೇ ಇರಬಾರದು. ಆ ರೀತಿಯಾಗಿ ನೀವು ಜೀವನದಲ್ಲಿ ಬ್ಯುಸಿಯಾಗುವುದನ್ನು ನೋಡಬೇಕು. ಒಂದು ವರ್ಷದಲ್ಲಿ ನಿಮ್ಮ ಜೀವನವನ್ನು ಪರಿವರ್ತಿಸುವಂತಹ 8 ವಿಷಯಗಳನ್ನು ನಾವೀಗ ನೋಡೋಣ. ದೂರು ನೀಡುವುದನ್ನು ನಿಲ್ಲಿಸಿ ಮತ್ತು ನೀವು ಪ್ರತಿದಿನ ಎಷ್ಟು ಅದೃಷ್ಟವಂತರು ಎಂದು ಪ್ರಶಂಸೆಯನ್ನು ಪಡುವುದನ್ನು ಕಲಿತುಕೊಳ್ಳಿ. ಒಂಟಿತನವನ್ನು ಸ್ವೀಕರಿಸಿ ಮತ್ತು ಪ್ರಕ್ರಿಯೆಗಳಲ್ಲಿ ನಿಮ್ಮನ್ನು ನೀವು ಪರಿಶೋಧಿಸಲು ಪ್ರಾರಂಭಿಸಿ. ನಿಮ್ಮ ಜೀವನದಲ್ಲಿ ನಕಾರಾತ್ಮಕವಾಗಿರುವಂತಹ ಶಕ್ತಿಯನ್ನು ತೋರುವಂತಹ ಜನರನ್ನು ಬಿಟ್ಟು ಬಿಡುವುದು ಒಳ್ಳೆಯದು. ಯಾರು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕವಾಗಿರುವಂತಹ ಪರಿಣಾಮವನ್ನು ಬೀರಿರುತ್ತಾರೆಯೋ ಅವರನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಟಿವಿಯನ್ನು ಹೊರಗೆ ಹಾಕಿ ಮತ್ತು ಇಂಟರ್ನೆಟ್ ನಿಯಂತ್ರಣವನ್ನು ಹೊಂದಿಸಿ. ನೀವು ಬೆಳೆಸಿಕೊಳ್ಳಲು ಬಯಸುವ ಒಂದು ಕೌಶಲ್ಯವನ್ನು ಆರಿಸಿಕೊಳ್ಳಿ ಮತ್ತು ಅದನ್ನು ಅಭಿವೃದ್ಧಿಪಡಿಸಲು ನಿಮ್ಮ ಎಲ್ಲ ಪ್ರಯತ್ನಗಳನ್ನು ಕೂಡ ನಿರಂತರವಾಗಿ ಮಾಡುವುದನ್ನು ಕಲಿತುಕೊಳ್ಳಿ. ಆಗ ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. 5ನೇಯದು, ನೀವು ನಿಗದಿಪಡಿಸಿದ ಗುರಿಗಳಿಗೆ ಬದ್ಧರಾಗಿ ಇರಿ ಮತ್ತು ಹಿಂತಿರುಗಿ ಎಂದಿಗೂ ಕೂಡ ನೋಡುವುದಕ್ಕೆ ಹೋಗಲೇಬೇಡಿ. ಇನ್ನು 6ನೇಯದು, ಬೆವರು ಹರಿಸಿ ನಿಮ್ಮ ಪರಿಸ್ಥಿತಿಯನ್ನು ಹೆಚ್ಚಿಸಿಕೊಳ್ಳಿ. ನಿಮ್ಮ ಒಂದು ಪರಿಸ್ಥಿತಿ ಎಂತಹದ್ದೇ ಇರಲಿ, ನೀವು ಬೆಳವಣಿಗೆಯನ್ನು ಹೊಂದಬೇಕು ಎಂದು ಭಾವಿಸಿ ಇರುವಂತಹ ಜಾಗಕ್ಕೆ ಹೋಗಿ ತಲುಪಬೇಕು ಅಷ್ಟೇ. ಇನ್ನು 7ನೇಯದು, ಮುಂದೆ ಬಾಗಿ ನೀವು ಮಾಡುವ ಪ್ರತಿಯೊಂದು ತಪ್ಪಿನಿಂದ ಕಲಿಯಿರಿ. ಜನರಿಗೆ ಯಾವುದು ಅವಶ್ಯಕವೋ ಅದನ್ನು ಮಾತ್ರ ಅವರು ಸ್ವೀಕರಿಸಿಕೊಳ್ಳುತ್ತಾರೆ. ನೀವು ಯಾವಾಗಲೂ ಕೂಡ ನಿಮ್ಮ ಜೀವನವನ್ನು ಉತ್ತುಂಗದ ಕಡೆಗೆ ಮಾತ್ರ ಕೊಂಡೊಯ್ಯುವುದನ್ನು ನೋಡಬೇಕು. ಕೆಲವು ನೋವುಗಳು ಹೇಗೆ ಅಂದರೆ ನಮ್ಮ ಧ್ವನಿಯನ್ನು ಕಿತ್ತುಕೊಂಡು ಬಿಡುತ್ತವೆ. ಅಂತಹ ನೋವುಗಳಿಂದಲೂ ಕೂಡ ನಿಮಗೆ ಮುಕ್ತಿ ಎನ್ನುವುದು ಸಿಗುತ್ತದೆ. ಕೊಂಚ ಕಾಯುವಂತಹ ತಾಳ್ಮೆ ನಿಮ್ಮಲ್ಲಿ ನೀವು ಬೆಳೆಸಿಕೊಳ್ಳುವುದನ್ನು ನೋಡಿ. ಯಾವಾಗಲೂ ಕೂಡ ಒಳ್ಳೆಯವರಾಗಿ ಇರುವುದಕ್ಕೆ ನೋಡಬೇಡಿ. ಏಕೆಂದರೆ ನೀವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಒಳ್ಳೆಯವರಾಗಿ ಇದ್ದಾಗ ಜನರು ನಿಮ್ಮನ್ನು ಬಳಸಿಕೊಳ್ಳುವುದರಲ್ಲಿಯೇ ಹೆಚ್ಚಿನ ಒಂದು ಗಮನವನ್ನು ಹರಿಸುತ್ತಾರೆ. ಹಾಗಾಗಿ ಎಲ್ಲಿ ಮಾತನಾಡಬೇಕೋ ಎಲ್ಲಿ ಮಾತನಾಡಬಾರದು ಎನ್ನುವುದನ್ನು ನೀವು ಅರಿಯಲೇಬೇಕು. ಇಲ್ಲವೆಂದರೆ ಇಲ್ಲಿ ನಿಮ್ಮನ್ನು ಬೆಂಬಲವನ್ನು ಸೂಚಿಸುವಂತಹ ಜನರಿಗಿಂತ ನೀವು ಒಳ್ಳೆಯವರಾಗಿ ಇದ್ದಾಗ ನಿಮ್ಮನ್ನು ಬಳಸಿಕೊಳ್ಳುವಂಥವರ ಸಂಖ್ಯೆಯೇ ಹೆಚ್ಚಾಗಿ ಇರುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ದುಡಿದು ತಿಂದರೆ ತಪ್ಪಿಲ್ಲ, ಆದರೆ ಪರರ ಸಂಪತ್ತಿಗೆ ಆಸೆ ಪಡುವುದು ತಪ್ಪು. ಹಣ ಗಳಿಸುವುದು ತಪ್ಪಲ್ಲ, ಆದರೆ ಅನ್ಯಾಯದ ಹಾದಿಯಲ್ಲಿ ಹಣವನ್ನು ಗಳಿಸುವುದು ತಪ್ಪು. ಸಿರಿತನ ಅನುಭವಿಸುವುದು ತಪ್ಪಲ್ಲ, ಆದರೆ ಶ್ರಮದ ದುಡಿಮೆಯನ್ನು ಮರೆಯುವುದು ತಪ್ಪು. ಯಾವಾಗಲೂ ಕೂಡ ನಿಮ್ಮ ಜೀವನ ಎನ್ನುವುದು ಶ್ರೀಮಂತಿಕೆಯಿಂದ ಕೂಡಬೇಕು ಅನ್ನುವುದೇ ಆದರೆ ನೀವು ಪ್ರಾಮಾಣಿಕವಾಗಿ ದುಡಿದು ತಿನ್ನುವುದನ್ನು ನೋಡಬೇಕು. ಯಾರು ಅಪ್ರಾಮಾಣಿಕವಾಗಿ ದುಡಿದು ತಿನ್ನುತ್ತಾರೆಯೋ ಅವರು ಖಂಡಿತವಾಗಿಯೂ ಕೂಡ ದುಡಿದಿರುವುದನ್ನು ಆದಷ್ಟು ಬೇಗನೆ ಕಳೆದುಕೊಳ್ಳುತ್ತಾರೆ. ಜೀವನದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಕೆಲವರಿಗೆ ಆಯ್ಕೆಗಳು ಆಗಿರುತ್ತವೆ, ಇನ್ನು ಕೆಲವರಿಗೆ ಅನಿವಾರ್ಯಗಳು ಆಗಿರುತ್ತವೆ. ಎಂದಿಗೂ ಕೂಡ ಸುಂದರ ಬದುಕು ಘಟಿಸುವುದಿಲ್ಲ.
ಪ್ರೀತಿ, ಸಂತೋಷ, ತಾಳ್ಮೆ ಮತ್ತು ತ್ಯಾಗಗಳಿಂದ ಅದನ್ನು ನಾವೇ ನಿರ್ವಹಿಸಿಕೊಳ್ಳಬೇಕು. ಇದನ್ನು ಮಾತ್ರ ಜೀವನದಲ್ಲಿ ಎಂದಿಗೂ ಕೂಡ ಬಿಡುವುದಕ್ಕೆ ಹೋಗಲೇಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಏನೇ ಬಂದರೂ ಕೂಡ ಜೀವನದಲ್ಲಿ ಎಲ್ಲವನ್ನ ನಿರ್ವಹಿಸಿಕೊಂಡು ಹೋಗುವುದನ್ನು ಮನುಷ್ಯನಾದವನು ಕಲಿತುಕೊಂಡಾಗ ಖಂಡಿತವಾಗಿಯೂ ಕೂಡ ಅವನ ಜೀವನ ಎನ್ನುವುದು ಬದಲಾವಣೆಯತ್ತ ಸಾಗಿ ಹೋಗುತ್ತದೆ. ಜೀವನದಲ್ಲಿ ಕಳೆದುಕೊಂಡಿದ್ದು ವಾಸ್ತವವಾದರೆ ಹುಡುಕಬಹುದು, ಆದರೆ ಮತ್ತೊಂದು ತೆಗೆದುಕೊಳ್ಳಬಹುದು. ಕಳೆದುಕೊಂಡಿದ್ದು ನಂಬಿಕೆ ಆದರೆ ಹುಡುಕಿದರೂ ಸಿಗದು, ಕಳೆದುಕೊಳ್ಳಲು ಸಾಧ್ಯವಾಗದು. ಜೀವನದಲ್ಲಿ ಯಾರಾದರೂ ನಿಮ್ಮ ಮೇಲೆ ಇಟ್ಟಿರುವಂತಹ ನಂಬಿಕೆಯನ್ನು ಎಂದಿಗೂ ಕೂಡ ಒಡೆಯುವಂತಹ ಕೆಲಸವನ್ನು ಮಾಡಲೇಬೇಡಿ. ಏಕೆಂದರೆ ನೀವು ಇನ್ನೊಬ್ಬರ ನಂಬಿಕೆಗೆ ದ್ರೋಹವನ್ನು ಬಗೆದಾಗ ದೇವರು ನಿಮ್ಮ ನಂಬಿಕೆಗೂ ಕೂಡ ದ್ರೋಹವನ್ನು ಬಗೆಯುವಂತಹ ಜನರನ್ನು ಸೃಷ್ಟಿ ಮಾಡಿರುತ್ತಾನೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಬೇಡಿ. ಜೀವನದಲ್ಲಿ ನಾವು ಏನೇ ಸಾಧನೆಯನ್ನು ಮಾಡಿ ಎಷ್ಟೇ ಎತ್ತರವಾಗಿರುವಂತಹ ಸ್ಥಾನಕ್ಕೆ ಬೆಳೆದರೂ ಸಹ ನಮ್ಮ ಪಾದ ನೆಲದ ಮೇಲೆಯೇ ಇರುವಂತೆ ಜಾಗೃತಿಯನ್ನು ವಹಿಸುವುದು ತುಂಬಾ ಮುಖ್ಯ. ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡಿ. ಅರ್ಥ ಮಾಡಿಕೊಂಡವರು ಜೊತೆಯಲ್ಲಿ ಉಳಿಯುತ್ತಾರೆ, ಅನುಮಾನ ಪಟ್ಟವರು ದೂರ ಸರಿದು ಹೋಗುತ್ತಾರೆ. ಯಾವಾಗಲೂ ಕೂಡ ನಮ್ಮನ್ನು ಅರ್ಥೈಸಿಕೊಂಡು ಇರುವವರ ಬಗ್ಗೆ ಮಾತ್ರ ಯೋಚನೆಗಳನ್ನು ಮಾಡಬೇಕು. ಅವರಿಗೋಸ್ಕರ ಮಾತ್ರ ಬದುಕನ್ನು ನಡೆಸಬೇಕು. ಯಾರು ನಿಮ್ಮನ್ನು ಅರ್ಥೈಸಿಕೊಳ್ಳುವುದಿಲ್ಲವೋ ಅಂಥವರ ಬಗ್ಗೆ ಎಂದಿಗೂ ಕೂಡ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬಾರದು. ಸಂಬಂಧ ಗಟ್ಟಿಯಾಗಿ ಇಟ್ಟುಕೊಳ್ಳಬೇಕೆಂದರೆ ಕೆಲವೊಮ್ಮೆ ಕುರುಡ, ಕೆಲವೊಮ್ಮೆ ಕಿವುಡ, ಇನ್ನು ಕೆಲವೊಮ್ಮೆ ಮೂಗರಾಗಿ ಇರುವುದು ಕಲಿಯಬೇಕಾಗುತ್ತದೆ. ಜೀವನದಲ್ಲಿ ಕಾಲಿಗೆ ಆದ ಗಾಯ ಹೇಗೆ ನಡೆಯಬೇಕೆಂದು ಕಲಿಸುತ್ತದೆ. ಅದೇ ಮನಸ್ಸಿಗೆ ಆದಂತಹ ಗಾಯ ಹೇಗೆ ಬದುಕಬೇಕು ಎನ್ನುವುದನ್ನು ಕಲಿಸುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನೀವು ಏನೇ ಆದರೂ ಕೂಡ ಎಲ್ಲವನ್ನ ಸ್ವೀಕರಿಸುವಂತಹ ಮನಸ್ಥಿತಿಯನ್ನು ಜೀವನದಲ್ಲಿ ಬೆಳೆಸಿಕೊಳ್ಳಬೇಕಾಗಿರುವುದು ನಿಮ್ಮ ಕರ್ತವ್ಯ ಎನ್ನುವುದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ನಮ್ಮ ಆಲೋಚನೆಗಳು ನಮ್ಮನ್ನು ರೂಪಿಸುತ್ತವೆ. ಮನಸ್ಸು ಶುದ್ಧವಾಗಿ ಇದ್ದರೆ, ಖುಷಿಯಾಗಿ ಇದ್ದರೆ ಅಕ್ಕಪಕ್ಕದವರ ಸಣ್ಣತನ, ದ್ವೇಷ ಇತ್ಯಾದಿ ನಕಾರಾತ್ಮಕವಾಗಿರುವಂತಹ ಸಂಗತಿಗಳು ನಮ್ಮ ಸಮೀಪವೂ ಕೂಡ ಸುಳಿಯುವುದಿಲ್ಲ. ಯಾವಾಗಲೂ ಕೂಡ ನಕಾರಾತ್ಮಕವಾಗಿರುವಂತಹ ಆಲೋಚನೆಗಳನ್ನು ಮಾಡುವಂಥವರನ್ನು ನಿಮ್ಮ ಸುತ್ತಲಿನ ವಾತಾವರಣದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಯಾವಾಗಲೂ ಕೂಡ ಸಕಾರಾತ್ಮಕವಾಗಿ ಯಾರು ಯೋಚನೆಗಳನ್ನು ಮಾಡುತ್ತಾರೆಯೋ ಅಂಥವರ ಜೊತೆಗೆ ನೀವು ಸಮಯವನ್ನು ಕಳೆಯುವುದನ್ನು ನೋಡಬೇಕು. ಜನರು ನಿಮ್ಮ ಜೀವನದಲ್ಲಿ ಬರುತ್ತಿರುತ್ತಾರೆ ಮತ್ತು ಹೋಗುತ್ತಾ ಇರುತ್ತಾರೆ, ಆದರೆ ಕೆಲವು ಜನರು ಮಾತ್ರ ಸ್ಥಿರವಾಗಿ ನೆಲೆ ನಿಲ್ಲುತ್ತಾರೆ. ಯಾರಾದರೂ ನಮಗೆ ಬೈಯುತ್ತಾರೆ, ಜೋರು ಮಾಡುತ್ತಾರೆ ಅಂದರೆ ಅದರ ಅರ್ಥ ಅವರಿಗೆ ನಮ್ಮ ಮೇಲೆ ಕೋಪ ಎಂದಲ್ಲ, ಅವರೇ ನಮ್ಮನ್ನು ಪ್ರೀತಿಸುತ್ತಾ ಇದ್ದಾರೆ ಎಂದು, ಅವರೇ ನಮಗೆ ಒಳ್ಳೆಯದನ್ನು ಬಯಸುತ್ತಾ ಇದ್ದಾರೆ ಎಂದು ಅರ್ಥ. ಎಂದಿಗೂ ಕೂಡ ಯಾರೋ ಒಬ್ಬರು ಏನೋ ಹೇಳುತ್ತಿದ್ದಾರೆ ಎಂದು ನೀವು ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬಾರದು. ಆ ವ್ಯಕ್ತಿ ಏನನ್ನು ವ್ಯಕ್ತಪಡಿಸುವುದಕ್ಕೆ ಪ್ರಯತ್ನವನ್ನು ಪಡುತ್ತಿದ್ದಾನೆ ಎಂದು ಒಮ್ಮೆ ಯೋಚನೆಗಳನ್ನು ಮಾಡಿ ನೋಡಿ. ಆಗ ಖಂಡಿತವಾಗಿಯೂ ಕೂಡ ಯಾವ ಸಂಬಂಧವೂ ಕೂಡ ಹಾಳಾಗುವುದಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಬೇಕು. ಕೋಪದ ಹಿಂದಿನ ಪ್ರೀತಿ ಎಲ್ಲರಿಗೂ ಕೂಡ ಅರ್ಥವಾಗುವುದಿಲ್ಲ. ಕೋಪದಲ್ಲಿ ಎಂದಿಗೂ ಕೂಡ ಕೆಟ್ಟ ಮಾತುಗಳನ್ನು ಆಡಬೇಡಿ. ನಿಮ್ಮ ಕೋಪ ಕರಗಿ ಬಿಡಬಹುದು, ಆದರೆ ಆಡಿರುವಂತಹ ಮಾತು, ನೀವು ಕೋಪದಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳು ಹಾಗೆಯೇ ಉಳಿದು ಬಿಡುತ್ತವೆ. ಸಮಾಧಾನದಿಂದ ಇದ್ದರೆ ಈ ಎಲ್ಲವೂ ಕೂಡ ಕಾಲ ಬಂದಾಗಲೇ ಅರ್ಥವಾಗುವುದು. ಕಾಲಾಯ ತಸ್ಮೈ ನಮಃ ಎಂದು ಅದಕ್ಕೆಯೇ ಹೇಳುವುದು. ಹಾಗಾಗಿ ಜೀವನದಲ್ಲಿ ಏನೇ ಸಮಸ್ಯೆಗಳು, ಗೊಂದಲಗಳು ಉದ್ಭವ ಆದರೂ ಕೂಡ ಆ ಎಲ್ಲ ಗೊಂದಲಗಳಿಗೆ, ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಎನ್ನುವುದು ಇದ್ದೇ ಇರುತ್ತದೆ. ತಾಳ್ಮೆಯನ್ನು ತೆಗೆದುಕೊಂಡು ಯೋಚನೆಗಳನ್ನು ಮಾಡುವುದನ್ನು ನೋಡಿ. ಖಂಡಿತವಾಗಿಯೂ ಕೂಡ ದೇವರು ನಿಮ್ಮ ಎಲ್ಲ ಯೋಚನೆಗಳಿಗೆ, ನಿಮ್ಮ ಎಲ್ಲ ಗುರಿಗಳಿಗೆ ಈಡೇರುವಂತಹ ಸಮಯವೂ ಕೂಡ ಬಂದೇ ಬರುತ್ತದೆ. ಕೊಂಚ ತಾಳ್ಮೆ ಎನ್ನುವುದು ನಿಮ್ಮಲ್ಲಿ ಇರಬೇಕಾದಂಥದ್ದು ತುಂಬಾ ಅವಶ್ಯಕ. ನೀನು ಹುಟ್ಟಿದಾಗ ನಿನ್ನನ್ನು ನೋಡಲು ಯಾರು ಬಂದಿದ್ದರು ಎಂದು ನಿನಗೆ ಗೊತ್ತಿಲ್ಲ. ನೀನು ಸತ್ತಾಗ ನಿನ್ನನ್ನು ನೋಡಲು ಯಾರು ಬರುವರು ಎಂದು ಕೂಡ ನಿನಗೆ ಗೊತ್ತಿರುವುದಿಲ್ಲ. ಆದರೆ ನೀನು ಕಷ್ಟದಲ್ಲಿ ಇದ್ದಾಗ ನಿನ್ನ ಸಹಾಯಕ್ಕೆ ಬಂದವರನ್ನು ನೀನು ಜೀವ ಇರುವವರೆಗೂ ಕೂಡ ಮರೆಯುವುದಕ್ಕೆ ಹೋಗಬಾರದು. ಈ ಒಂದೇ ಒಂದು ಕ್ಷಣವನ್ನು ನೀನು ಜೀವನದಲ್ಲಿ ನೋಡಿರುತ್ತೀಯ.
ಇದನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬಾರದು. ಅಂತಹ ವ್ಯಕ್ತಿಗಳನ್ನು ಕೂಡ ಎಂದಿಗೂ ಕೂಡ ಕಳೆದುಕೊಳ್ಳುವುದಕ್ಕೆ ಹೋಗಲೇಬಾರದು. ಕೆಲವೊಮ್ಮೆ ಮನಸ್ಸು ಹೇಳುತ್ತದೆ, ಜನರು ನಿನ್ನೊಂದಿಗೆ ಹೇಗೆ ವರ್ತಿಸುತ್ತಾರೆಯೋ ನೀನು ಹಾಗೆಯೇ ವರ್ತಿಸು ಎಂದು. ಆದರೆ ಹೃದಯ ಎನ್ನುವುದು ಹೇಳುತ್ತದೆ, ನಾವು ಅವರಂತೆಯೇ ವರ್ತಿಸಿದರೆ ಅವರಿಗೂ ನಮಗೂ ಏನೂ ಕೂಡ ವ್ಯತ್ಯಾಸ ಇರುವುದಿಲ್ಲ ಎಂದು. ಹಾಗಾಗಿ ಹೇಳುವುದು, ಯಾರೋ ಏನೋ ಆಗಿದ್ದಾರೆ, ಯಾರೋ ಹೇಗೋ ವರ್ತಿಸುತ್ತಿದ್ದಾರೆ ಎಂದು ನೀನು ಕೂಡ ಅವರ ದಾರಿಯಲ್ಲಿಯೇ ಹೋದರೆ ನಿನಗೂ ಕೂಡ ಯಾವುದೇ ವ್ಯತ್ಯಾಸ ಇರುವುದಿಲ್ಲ. ನೀನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಧರ್ಮಯುತವಾಗಿರುವಂತಹ ದಾರಿಯನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಬೇಕು. ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಿನಗೆ ಖಂಡಿತವಾಗಿಯೂ ಕೂಡ ಒಳ್ಳೆಯದನ್ನು ಮಾಡೇ ಮಾಡುತ್ತಾನೆ. ಇಲ್ಲಿ ಹಣವನ್ನು ಮಾತ್ರ ಬೇರೆಯವರು ಹೊರುವರು, ಕಷ್ಟ ಸುಖಗಳನ್ನು ನಾವೇ ಹೊರಬೇಕು. ಆದ್ದರಿಂದ ಭುಜಗಳಿಗಿಂತ ಮನಸ್ಸು ಗಟ್ಟಿಯಾಗಿ ಇರಲಿ. ಆ ಗಟ್ಟಿಯಾಗಿ ಇರುವಂತಹ ಮನಸ್ಸು ನಿಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ಸಮಸ್ಯೆಗಳನ್ನು ಕೂಡ ಮೆಟ್ಟಿ ನಡೆಯುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡಿ. ಸತ್ಯ ಒಳ್ಳೆಯದು, ಸತ್ಯದ ಜೀವನ ಅದಕ್ಕಿಂತಲೂ ಕೂಡ ಒಳ್ಳೆಯದು. ನದಿಗಳು ಮುಂದಕ್ಕೆ ಸಾಗುವುದೇ ಹೊರತು ಹಿಂದಕ್ಕೆ ಹರಿಯುವುದಿಲ್ಲ. ಅದೇ ರೀತಿ ನಮ್ಮ ಜೀವನವೂ ಕೂಡ ಕಳೆದು ಹೋದ ಬದುಕಿನ ಬಗ್ಗೆ ಚಿಂತಿಸದೆಯೇ ಮುಂದೆ ಸಾಗುತ್ತಿರಬೇಕು. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬಾರದು. ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿಯೂ ಒಳ್ಳೆಯ ಕ್ಷಣಗಳು ಬಂದೇ ಬರುತ್ತವೆ. ಕಲ್ಲಿಗೆ ಸುಂದರ ಆಕಾರ ಬರಬೇಕಾದರೆ ಹುಳಿಯ ಪೆಟ್ಟನ್ನು ತಿನ್ನಲೇಬೇಕಾಗುತ್ತದೆ. ಹಾಗೆಯೇ ಬದುಕು ಸುಂದರವಾಗಿ ರೂಪಿತವಾಗಬೇಕು ಅನ್ನುವುದೇ ಆದರೆ ಜೀವನದಲ್ಲಿ ಬರುವಂತಹ ಎಲ್ಲ ಕಷ್ಟ ಸುಖಗಳನ್ನು ಅನುಭವಿಸಲೇಬೇಕು. ಹಾಗಾಗಿಯೇ ಹೇಳುವುದು, ಯಾರಿಗೂ ಕೂಡ ಕಷ್ಟಗಳು ಇಲ್ಲದೆ ಒಳ್ಳೆಯ ದಿನಗಳು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಈ ಕಷ್ಟದ ದಿನಗಳನ್ನು ಯಾರು ಮೆಟ್ಟಿ ನಡೆದಿರುತ್ತಾರೆಯೋ ಅವರ ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ಒಳ್ಳೆಯ ಸಮಯಗಳು, ಒಳ್ಳೆಯ ದಿನಗಳು ಬಂದೇ ಬರುತ್ತವೆ. ಈ ಬದುಕು ಅನ್ನುವುದು ನದಿಯ ಹಾಗೆ, ಕೊನೆಯಿಲ್ಲದ ಪಯಣ. ಯಾವುದೋ ನಮ್ಮ ಜೊತೆ ಉಳಿಯುವುದಿಲ್ಲ, ಉಳಿಯುವುದು ಒಂದೇ ನಾವು ಮಾಡಿದ ಪುಣ್ಯದ ಕೆಲಸಗಳು ಮಾತ್ರ ಶಾಶ್ವತವಾಗಿ ನಮ್ಮ ಬಳಿಗೆ ಉಳಿಯುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ಜೀವನದಲ್ಲಿ ಆದರೆ ಒಳ್ಳೆಯದನ್ನು ಮಾಡಿ, ಅದನ್ನು ಹೊರತುಪಡಿಸಿ ಕೆಟ್ಟದ್ದನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಜೀವನದಲ್ಲಿ ಅಳತೆ ಮೀರಿ ಮಾಡಿದ ಸಾಲ, ಅದ್ಧೂರಿಯಿಂದ ಮಾಡಿದ ಮದುವೆ, ಸರಳತೆ ಮೀರಿ ತೋರಿಕೆಯ ಬದುಕು, ಅತಿಯಾಗಿ ಒಬ್ಬರ ಮೇಲೆ ಇರುವಂತಹ ನಂಬಿಕೆ, ಅಪಾರವಾದ ಪ್ರೀತಿ ಇದು ಯಾವತ್ತೂ ಕೂಡ ಒಳ್ಳೆಯದಲ್ಲ. ಅತಿಯಾದರೆ ಅಮೃತವೂ ಕೂಡ ವಿಷವಾಗಿ ಪರಿವರ್ತನೆಯಾಗುತ್ತದೆ ಎನ್ನುವ ಮಾತಿಗೆ ಅನುಗುಣವಾಗಿ ಯಾರ ಮೇಲೆಯೂ ಕೂಡ ಅತಿಯಾದ ನಂಬಿಕೆಯನ್ನು ಇಟ್ಟುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಇಂದಿನ ಪ್ರಸ್ತುತವಾಗಿರುವಂತಹ ಜಗತ್ತಿನಲ್ಲಿ ಯಾರು ಯಾವಾಗ ಬದಲಾಗುತ್ತಾರೆ ಎಂದು ಹೇಳುವುದಕ್ಕೆ ಅಸಾಧ್ಯ ನೋಡಿ. ಹಾಗಾಗಿಯೇ ಹೇಳುವುದು, ನಂಬಿಕೆ ಇಡುವುದೇ ಆದರೆ ಆ ವ್ಯಕ್ತಿಯ ಎಲ್ಲದರ ಬಗ್ಗೆ ತಿಳಿದುಕೊಂಡು ನಂಬಿಕೆಯನ್ನು ಇಡು. ಆ ನಂಬಿಕೆಯನ್ನು ಇಡುವ ಮೊದಲು ನೀನು ನಂಬಿಕೆಯನ್ನು ಇಡುವುದಕ್ಕೆ ಆ ವ್ಯಕ್ತಿ ಅರ್ಹನೋ ಇಲ್ಲವೋ ಎನ್ನುವ ಸತ್ಯವನ್ನು ಅರಿತು ಇಡು. ನಂಬಿಕೆ ಒಂದು ಸಿಹಿಯಾದ ಹೂವಿನಂತೆ, ನಿಜವಾಗಿಯೂ ಕೂಡ ಸುಂದರ. ಆದರೆ ಒಮ್ಮೆ ನಾಶವಾದರೆ ಅದನ್ನು ಮತ್ತೆ ಪಡೆಯುವುದಕ್ಕೆ ತುಂಬಾ ಕಷ್ಟಪಡಬೇಕಾಗುತ್ತದೆ. ಹಾಗಾಗಿ ಯಾರ ನಂಬಿಕೆಗೂ ಕೂಡ ದ್ರೋಹವನ್ನು ಮಾಡುವಂತಹ ಕೆಲಸವನ್ನು ಯಾರೂ ಕೂಡ ಜೀವನದಲ್ಲಿ ಮಾಡುವುದಕ್ಕೆ ಹೋಗಲೇಬಾರದು. ಖಂಡಿತವಾಗಿಯೂ ಕೂಡ ಒಳ್ಳೆಯ ಸಮಯ ಎನ್ನುವುದು ಬಂದೇ ಬರುತ್ತದೆ. ನೀನು ನನ್ನವನು ಅಂತ ಮಾತಿನಲ್ಲಿ ಯಾರು ಬೇಕಾದರೂ ಕೂಡ ಹೇಳುತ್ತಾರೆ. ಆದರೆ ಕಷ್ಟ ಬಂದಾಗಲೇ ಗೊತ್ತಾಗುವುದು ನಿಜವಾಗಿಯೂ ಕೂಡ ನಮ್ಮ ಜೊತೆಗೆ ಇರುವವರು ಯಾರು ಅಂತ. ಹಾಗಾಗಿ ಯಾರು ನಿಮ್ಮ ಕಷ್ಟಗಳಿಗೆ ಸ್ಪಂದಿಸುತ್ತಾರೆಯೋ ಅವರಿಗೂ ಕೂಡ ಕಷ್ಟ ಬಂದಾಗ ನೀವು ಸ್ಪಂದಿಸಬೇಕಾಗಿರುವುದು ನಿಮ್ಮ ಆದ್ಯ ಕರ್ತವ್ಯವಾಗಬೇಕು ಎನ್ನುವುದನ್ನು ಮರೆಯಲೇಬಾರದು. ಎಷ್ಟೇ ಕಷ್ಟಗಳು ಬಂದರೂ ಕೂಡ ಕಣ್ಣೀರು ಹೊರಬರದಂತೆ ನೋಡಿಕೊಳ್ಳಬೇಕು. ಏಕೆಂದರೆ ನಮ್ಮ ಕಣ್ಣೀರು ನೋಡಿ ಸಮಾಧಾನ ಮಾಡಿಕೊಳ್ಳುವವರಿಗಿಂತ ಅಪಹಾಸ್ಯ ಮಾಡುವವರೇ ಹೆಚ್ಚಾಗಿ ಇಂದಿನ ಸಮಾಜದಲ್ಲಿ ಇದ್ದಾರೆ. ಹಾಗಾಗಿಯೇ ಹೇಳುವುದು, ಯಾರೋ ಏನೋ ಅಂದುಕೊಳ್ಳುತ್ತಾರೆ ಎಂದು ಎಂದಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು.
ನಿಮ್ಮ ಕರ್ತವ್ಯವೇನು, ನೀವು ಮಾಡುತ್ತಿರುವಂತಹ ಕೆಲಸವೇನು ಎನ್ನುವ ಅರಿವು, ಆ ಒಂದು ಪರಿವು ಎನ್ನುವುದು ನಿಮ್ಮಲ್ಲಿ ಇದ್ದಾಗ ಎಂದಿಗೂ ಕೂಡ ನೀವು ಬೇರೆಯವರ ಬಗ್ಗೆ ಯೋಚನೆಗಳನ್ನು ಮಾಡುವಂತಹ ಪ್ರಸಂಗವೇ ಉದ್ಭವ ಆಗುವುದಿಲ್ಲ. ಸಂಬಂಧಗಳು ಹುಟ್ಟುವುದು ರಕ್ತದಿಂದ, ಆದರೆ ನನ್ನವರು ಅನ್ನುವ ಭಾವನೆಗಳು ಹುಟ್ಟುವುದು ಮನಸ್ಸಿನಿಂದ ಮಾತ್ರ. ಆದರೆ ನೋಡುವ ದೃಷ್ಟಿ, ಅರ್ಥ ಮಾಡಿಕೊಳ್ಳುವ ಮನಸ್ಸು, ಮಾತನಾಡುವ ನಾಲಿಗೆ ಸರಿ ಇಲ್ಲದೆ ಇದ್ದರೆ ಯಾವ ಸಂಬಂಧವೂ ಕೂಡ ಅರ್ಥವಾಗುವುದೇ ಇಲ್ಲ. ಈ ಸತ್ಯ, ಇದನ್ನು ಅರಿತು ಜೀವನವನ್ನು ಮಾಡುವುದನ್ನು ಮನುಷ್ಯನಾದವನು ಅರಿಯಲೇಬೇಕು. ಇಲ್ಲವಾದರೆ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನ ಎನ್ನುವುದು ಅಪ್ರಯೋಜಕವಾಗುವುದು. ಜೀವನದಲ್ಲಿ ಏನನ್ನೂ ಕೂಡ ನೀವು ಮಾಡುವುದಕ್ಕೆ ಅಸಾಧ್ಯವಾದೀತು. ಸುರಿದು ಹೋದ ಮಳೆ, ಸರಿದು ಹೋದ ವೇಳೆ ಮತ್ತೆ ಸಿಗಲಾರದು. ಹಾಗಂತ ನಾವುಗಳು ಅದರೊಳಗೆ ಕಳೆದು ಹೋಗಲಾರೆವು. ಕೈ ಒಳಗಿರದ ಕೈಗೆ ಸಿಗಲಾರದ ನಾಳೆಗಳ ಚಿಂತೆ ಬೇಡ. ಕಣ್ಣೆದುರು ಇರುವಂತಹ ಈ ಕ್ಷಣದಲ್ಲಿ ಬದುಕುವ ಸೊಗಸು ನಮ್ಮೊಳಗೆ ಇರಲಿ. ಜೀವನದಲ್ಲಿ ಯಾರಿಗೆ ಯಾರೂ ಕೂಡ ಶಾಶ್ವತ ಅಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಕೇವಲ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಡಿ. ಆತನು ಎಲ್ಲವನ್ನೂ ಕೂಡ ನೋಡಿಕೊಳ್ಳುತ್ತಾನೆ. ಆತನಿಗೆ ಗೊತ್ತು ಯಾರಿಗೆ ಯಾವುದನ್ನು ಯಾವ ಸಮಯದಲ್ಲಿ ಕೊಡಬೇಕು ಎನ್ನುವುದು. ಇವತ್ತು ಬಂದವರು ನಾಳೆ ಹೋಗುತ್ತಾರೆ. ನಾಳೆ ಬರುವ ಹೊಸಬರು ನಾಡಿದ್ದು ಮರೆತು ದೂರವಾಗುತ್ತಾರೆ. ಇನ್ನು ಗಟ್ಟಿಯಾಗಿ ಹೇಳಬೇಕೆಂದರೆ ಅದೆಷ್ಟೋ ಸಲ ನಮ್ಮ ನೆರಳೆ ನಮ್ಮ ಜೊತೆಗೆ ಇರುವುದಿಲ್ಲ. ಆದ್ದರಿಂದ ಇವತ್ತು ಜೊತೆಯಾಗಿ ಇರುವವರು ನಾಳೆ ಕಷ್ಟ ಸುಖದಲ್ಲಿ ಭಾಗಿಯಾಗುವರು ಎಂಬ ಭ್ರಮೆ ಬೇಡ. ಜೊತೆಯಾಗಿ ಇರುವಷ್ಟು ಕ್ಷಣ, ಜೊತೆಯಾಗಿ ಇರುವಷ್ಟು ಋಣ. ನೀವು ಖಂಡಿತವಾಗಿಯೂ ಕೂಡ ಖುಷಿಯಾಗಿ ಇರುವುದನ್ನು ಕಲಿಯಬೇಕು. ಯಾರ ಋಣ ಯಾವಾಗ ಮುಗಿದು ಹೋಗುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಅಸಾಧ್ಯ ನೋಡಿ. ಹಾಗಾಗಿಯೇ ಹೇಳುವುದು, ಪ್ರತಿಯೊಂದು ಕ್ಷಣವನ್ನು ಕೂಡ ಸಮಾನವೊಂದು ಮನಸ್ಥಿತಿಯಿಂದ ಸ್ವೀಕರಿಸುವುದನ್ನು ನೋಡಬೇಕು. ಈ ಜಗತ್ತು ಅವಶ್ಯಕತೆಗಳ ನಿಯಮದಿಂದ ಕೂಡಿರುತ್ತದೆ. ಚಳಿಗಾಲದಲ್ಲಿ ಯಾವ ಸೂರ್ಯನ ನಿರೀಕ್ಷೆ ಇರುತ್ತದೆಯೋ ಅದೇ ಸೂರ್ಯನಿಗೆ ಬೇಸಿಗೆಯ ಕಾಲದಲ್ಲಿ ತಿರಸ್ಕಾರವೂ ಕೂಡ ಇರುತ್ತದೆ. ಹಾಗೆಯೇ ನಿಮಗೆ ಮೌಲ್ಯ ಸಿಗುವುದು ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ ಎನ್ನುವುದನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬಾರದು. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನೀವು ಏನೇ ಯೋಚನೆಗಳನ್ನು ಮಾಡಿದರೂ ಕೂಡ ಆ ಯೋಚನೆ ಎನ್ನುವುದು ನಿಮ್ಮ ಜೀವನದ ಉನ್ನತಿಯ ದಾರಿಯನ್ನು ತೋರಿಸುವಂತೆ ಇರಬೇಕು. ಜೀವನದಲ್ಲಿ ಬರುವುದೆಲ್ಲವ ಸ್ವಾಗತಿಸು, ಬಂದಿದ್ದೆಲ್ಲವ ಅನುಭವಿಸು. ಈ ತಾತ್ಕಾಲಿಕವಾಗಿರುವಂತಹ ಬದುಕಿನಲ್ಲಿ ಎಲ್ಲವೂ ಕ್ಷಣಿಕ. ಇಲ್ಲಿ ಯಾವುದೂ ಶಾಶ್ವತವಲ್ಲ. ಶಾಶ್ವತ ಇಲ್ಲದೆ ಇರುವಂತಹ ಈ ಬದುಕಿನಲ್ಲಿ ಏನನ್ನ ಶಾಶ್ವತವಾಗಿ ಪಡೆಯಲಾಗುವುದೇ ಇಲ್ಲ. ಈ ಬದುಕೆಂದು ವಿಸ್ಮಯ. ನಾವಿಲ್ಲಿ ಕೇವಲ ಹುಡುಕಬೇಕಾಗಿರುತ್ತದೆ ನಮ್ಮ ಮುಂದಿನ ದಾರಿಯನ್ನು. ಇದನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡಿ. ಈ ಸತ್ಯವನ್ನು ಅರಿತು ಯಾವ ವ್ಯಕ್ತಿಯು ಜೀವನವನ್ನು ನಿರ್ವಹಿಸುತ್ತಾನೆಯೋ ಖಂಡಿತವಾಗಿಯೂ ಕೂಡ ಆ ವ್ಯಕ್ತಿ ಜೀವನದಲ್ಲಿ ಅತ್ಯುನ್ನತವಾಗಿರುವಂತಹ ಸ್ಥಾನಕ್ಕೆ ಏರುತ್ತಾನೆ. ಆ ವ್ಯಕ್ತಿ ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಒಳ್ಳೆಯದು ಕೆಟ್ಟದ್ದು ಎನ್ನುವ ಅರಿವು ಎನ್ನುವುದು ತುಂಬ ಚೆನ್ನಾಗಿ ತಿಳಿದಿರುತ್ತಾನೆ. ನಿಮ್ಮ ಜೀವನ ನಿಮ್ಮ ದೇಹ ಮಾತ್ರವಲ್ಲ, ನಿಮ್ಮ ಮಾತು ಕೂಡ ಸುಂದರವಾಗಿ ಇರಲಿ. ಏಕೆಂದರೆ ಜನರು ನಿಮ್ಮ ಮುಖವನ್ನು ಮರೆತು ಬಿಡುತ್ತಾರೆ. ಆದರೆ ನಿಮ್ಮ ಮಾತುಗಳನ್ನು ಸೋತಾಗ ತಲೆ ಎತ್ತಿ ನಡೆಯುವ ಧೈರ್ಯ ಇರಬೇಕು. ಅದೇ ರೀತಿ ಗೆದ್ದಾಗ ತಲೆ ತಗ್ಗಿಸಿ ನಡೆಯುವ ವಿನಯವೂ ಕೂಡ ಇರಬೇಕು. ಈ ವಿನಯವಂತಿಕೆಯನ್ನು ಜೀವನದಲ್ಲಿ ಬೆಳೆಸಿಕೊಂಡಾಗ ಖಂಡಿತವಾಗಿಯೂ ಕೂಡ ನಮ್ಮ ಇಂತಹ ಗುಣಗಳು ಜನರಿಗೆ ಬಹುಬೇಗನೆ ಆಕರ್ಷಿತವಾಗುತ್ತವೆ. ಇಂತಹ ಗುಣಗಳನ್ನು ನಿಮ್ಮ ಮೈಗೂಡಿಸಿಕೊಳ್ಳುವುದನ್ನು ನೋಡಬೇಕು. ನಮ್ಮಿಂದ ತಪ್ಪಾಗಿದ್ದರೆ ಖಂಡಿತವಾಗಿಯೂ ಕೂಡ ಆ ತಪ್ಪನ್ನು ತಪ್ಪೇ ಎಂದು ಒಪ್ಪಿಕೊಳ್ಳುವುದನ್ನು ಕಲಿಯಬೇಕು. ಈ ಜೀವನ ಪ್ರೀತಿ ಮೇಲೆ ನಿಲ್ಲಬೇಕೇ ಹೊರತು ಅನಿವಾರ್ಯ ಅವಶ್ಯಕತೆ ಮತ್ತು ನಿರೀಕ್ಷೆಗಳ ಮೇಲೆ ಎಂದಿಗೂ ಕೂಡ ನಿಲ್ಲುವುದಕ್ಕೆ ಹೋಗಬಾರದು. ಅವಶ್ಯಕತೆ ಇದ್ದರೂ ಕೂಡ ಇಲ್ಲದೆ ಇದ್ದರೂ ಕೂಡ ಯಾವಾಗಲೂ ಕೂಡ ಒಂದೇ ರೀತಿಯಾಗಿ ಇರುವುದನ್ನು ಕಲಿಯಬೇಕು. ನಟಿಸುವ ಸಂಬಂಧಗಳು ಯಾವತ್ತಿಗೂ ಕೂಡ ಶಾಶ್ವತವಾಗಿ ಉಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ನಟಿಸುವಂತಹ ಸಂಬಂಧಗಳನ್ನು ಗುರುತಿಸಿ ಅಂಥವರನ್ನು ದೂರ ಇಡುವುದನ್ನು ನೋಡಿ. ಅಂಥವರು ದೂರ ಇದ್ದರೆ ನಿಮ್ಮ ಜೀವನಕ್ಕೂ ಕೂಡ ಒಳ್ಳೆಯದು, ಅವರ ಜೀವನಕ್ಕೂ ಕೂಡ ಒಳ್ಳೆಯದು. ಒಂದು ಹೂವು ಮತ್ತೊಂದು ಹೂವಿನೊಂದಿಗೆ ಸ್ಪರ್ಧೆಗೆ ಇಳಿಯುವುದಿಲ್ಲ.
ಸುಂದರವಾಗಿ ಅರಳುವುದು ಅಷ್ಟೇ ಅವುಗಳ ಕೆಲಸ. ನಮ್ಮ ವ್ಯಕ್ತಿತ್ವವು ಕೂಡ ಹಾಗೆ ಇರಬೇಕು. ಜೀವನದಲ್ಲಿ ದೇವರು ನಿನಗೆ ಒಂದು ಅವಕಾಶವನ್ನು ಕೊಟ್ಟೇ ಕೊಡುತ್ತಾನೆ. ನಂಬಿಕೆ ಕಳೆದುಕೊಳ್ಳಬೇಡ. ತಾಳ್ಮೆ ಎನ್ನುವುದು ಇರಲಿ. ದೇವರು ಕೊಟ್ಟಿರುವಂತಹ ಈ ಒಂದು ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದನ್ನು, ಸರಿಯಾದ ರೀತಿಯಲ್ಲಿ ಅದನ್ನು ಬಳಕೆ ಮಾಡಿಕೊಳ್ಳುವುದನ್ನು ನೋಡಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ಮನುಷ್ಯನಾದವನು ನೋಡಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ತನ್ನ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳುವುದಕ್ಕೆ ಸಾಧ್ಯವಾದೀತು. ಮೊದಲು ಪ್ರಯತ್ನದಲ್ಲಿ ಗೆಲ್ಲುವವರು ಬದುಕಿನಲ್ಲಿ ಗೆಲ್ಲಬಲ್ಲರು. ಆದರೆ ಮೊದಲ ಪ್ರಯತ್ನದಲ್ಲಿ ಸೋತವರು ಜಗತ್ತನ್ನೇ ಗೆಲ್ಲಬಹುದು. ಏಕೆಂದರೆ ಸಂಕಟದೊಂದಿಗೆ ಸಣ್ಣದಾಡುವ ಮನಸ್ಸಿಗೆ ಛಲ ಎನ್ನುವುದು ಹೆಚ್ಚಾಗಿಯೇ ಇರುತ್ತದೆ. ಹಾಗಾಗಿ ಜೀವನದಲ್ಲಿ ಸೋತಿದ್ದರೆ ಎಂದಿಗೂ ಕೂಡ ಜೀವನದಲ್ಲಿ ನೀವು ಮತ್ತೆ ಪ್ರಯತ್ನವನ್ನು ಪಡುವುದನ್ನು ನಿಲ್ಲಿಸುವುದಕ್ಕೆ ಹೋಗಬೇಡಿ. ಆ ಪ್ರಯತ್ನ ಎನ್ನುವುದು ನಿರಂತರವಾಗಿ ಇರಲಿ. ನಿಮ್ಮ ಇಂದಿನ ಸೋಲೆ ನಿಮ್ಮ ನಾಳೆಯ ವಿಜಯದ ಸಂಕೇತವಾಗಿರುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡಿ. ಎಲ್ಲಿಯ ತನಕ ಎಲ್ಲವನ್ನ ಸಹಿಸಿ ಸುಮ್ಮನೆ ಇರುತ್ತೇವೆಯೋ ಅಲ್ಲಿಯ ತನಕ ನಾವು ಎಲ್ಲರಿಗೂ ಕೂಡ ಒಳ್ಳೆಯವರಾಗಿಯೇ ಇರುತ್ತೇವೆ. ಒಂದು ವೇಳೆ ಅನುಭವಿಸಿರುವಂತಹ ಅನ್ಯಾಯವನ್ನು ಬಾಯಿ ಬಿಟ್ಟೆವೋ ಆಗ ಎಲ್ಲರಿಗಿಂತ ನಾವೇ ಹೆಚ್ಚು ಕೆಟ್ಟವರಾಗಿ ಇರುವುದಕ್ಕೆ ಸಾಧ್ಯವಾಗುತ್ತೇವೆ. ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಯಾವುದರ ಬಗ್ಗೆಯೂ ಕೂಡ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದ. ಕರುನಾಡಿಗೆ.